ನಮಸ್ಕಾರ ಸ್ನೇಹಿತರೆ, ಇದುವರೆಗೆ ವೈಭವ್ ಸೂರ್ಯವಂಶಿಯವರನ್ನು ಎಷ್ಟು ಹೊಗಳುತ್ತಿದ್ದರು ಎಂದರೆ ಅವರ ಗಂಟಲು ಒಣಗಿ ಹೋಗುತ್ತಿತ್ತು. ಅಂತಹ ಒಂದು ದೊಡ್ಡ ವರ್ಗ ನಿನ್ನೆ ನಡೆದ ಘಟನೆಯ ನಂತರ ವೈಭವ್ ಅವರ ಬ್ಯಾಟಿಂಗ್ ಮತ್ತು ಅವರ ಸ್ಪೋರ್ಟಿಂಗ್ ಸ್ಪಿರಿಟ್ ಮೇಲೆ ಪ್ರಶ್ನೆಗಳನ್ನು ಎತ್ತಲು ಶುರು ಮಾಡಿದೆ. ಒಂದು ವೇಳೆ ನೀವು ನಿನ್ನೆ ನಡೆದ ಇಂಡಿಯಾಗೆ ವರ್ಸಸ್ ಶ್ರೀಲಂಕಾ ಮ್ಯಾಚ್ ನೋಡಿಲ್ಲವೆಂದರೆ ನೀವು ಎಷ್ಟು ದೊಡ್ಡ ವಿಷಯವನ್ನು ಮಿಸ್ ಮಾಡಿಕೊಂಡಿದ್ದೀರಿ ಎಂದು ನನಗೆ ಹೇಳಲು ಸಾಧ್ಯವಿಲ್ಲ. ಮೊದಲನೆಯದಾಗಿ, ನೀವು ಒಂದು ಅತ್ಯಂತ ರೋಮಾಂಚಕ ಪಂದ್ಯವನ್ನು ಮಿಸ್ ಮಾಡಿಕೊಂಡಿದ್ದೀರಿ. ನಂತರ ಈ ಪಂದ್ಯದಲ್ಲಿ ನಡೆದ ಸೂಪರ್ ಓವರ್ ಅನ್ನು ಮಿಸ್ ಮಾಡಿಕೊಂಡಿದ್ದೀರಿ. ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ ತಿಲಕ್ ವರ್ಮಾ ಅವರು ಅಂಪೈರ್ಗಳ ಜೊತೆ ಜಗಳ ಆಡಿದ್ದು ಮತ್ತು ಕೊನೆಯಲ್ಲಿ ವೈಭವ್ ಸೂರ್ಯವಂಶಿ ಕೂಡ ಶ್ರೀಲಂಕಾದ ಪ್ಲೇಯರ್ ಜೊತೆ ಫಿಸಿಕಲ್ ಜಗಳಕ್ಕೆ ಇಳಿದಿದ್ದು ಒಂದು ಬೇರೆನೇ ಲೆವೆಲ್ನ ಎಂಟರ್ಟೈನ್ಮೆಂಟ್ ಆಗಿತ್ತು. ನಾನಂತೂ ಹೇಳುತ್ತೇನೆ, ಅದಕ್ಕಾಗಿಯೇ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರಲಿದೆ. ಯಾಕೆಂದರೆ ವೈಭವ್ ಸೂರ್ಯವಂಶಿ ಮೇಲೆ ಪ್ರಶ್ನೆಗಳನ್ನು ಎತ್ತಲಾಗುತ್ತಿದೆ. ತಿಲಕ್ ವರ್ಮಾ ಅವರ ಬಿಹೇವಿಯರ್ ಬಗ್ಗೆಯೂ ಯಾಕೆ ಟೀಕೆಗಳು ಕೇಳಿಬರುತ್ತಿವೆ ಮತ್ತು ವೈಭವ್ ಸೂರ್ಯವಂಶಿ ಶ್ರೀಲಂಕಾದ ಪ್ಲೇಯರ್ ಜೊತೆ ಕೈಕೈ ಮಿಲಾಯಿಸುವ ಹಂತಕ್ಕೆ ಯಾಕೆ ಹೋದರು, ಇದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಸಿಕೊಡಲಿದ್ದೇವೆ. ಚಾನೆಲ್ ಅನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಶುರು ಮಾಡೋಣ. ಮೊದಲು ಪಂದ್ಯದ ಬಗ್ಗೆ ಮಾತನಾಡೋಣ. ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡುತ್ತಿತ್ತು. ಈ ಸರಣಿಯಲ್ಲಿ ಸತತ 3ನೇ ಬಾರಿಗೆ ವೈಭವ್ ಸೂರ್ಯವಂಶಿ ಯಾವುದೇ ವಿಶೇಷ ಕಮಾಲ್ ಮಾಡಲು ಸಾಧ್ಯವಾಗಲಿಲ್ಲ. ಆದಾಗ್ಯೂ ಋತುರಾಜ್ ಗಾಯಕ್ವಾಡ್ ಮತ್ತೊಮ್ಮೆ ತುಂಬಾ ಚೆನ್ನಾಗಿ ಆಡಿದರು. ಆದರೆ ನಿನ್ನೆಯ ಹೀರೋ ಆಗಿದ್ದು ಸೂರ್ಯಾಂಶ್ ಶೆಡ್ಗೆ. ಸೂರ್ಯಾಂಶ್ ಈ ವರ್ಷ ಪಂಜಾಬ್ ಪರ ಆಡಿ ಎಲ್ಲರನ್ನೂ ಇಂಪ್ರೆಸ್ ಮಾಡಿದ್ದರು. ಆದರೆ ಶ್ರೀಲಂಕಾದಲ್ಲಿ ನಡೆಯುತ್ತಿರುವ ಈ ಟ್ರೈ ಸೀರೀಸ್ನಲ್ಲೂ ಅವರು ಸಾಕಷ್ಟು ಇಂಪ್ರೆಸ್ ಮಾಡಿದ್ದಾರೆ. ನಿನ್ನೆ ಟೀಮ್ ಇಂಡಿಯಾ ಕಷ್ಟದಲ್ಲಿದ್ದಾಗ ಅವರು ಲೋವರ್ ಡೌನ್ ದಿ ಆರ್ಡರ್ ಬಂದು ವಿಭ್ರಾಜ್ ನಿಗಮ್ ಜೊತೆ ಒಂದು ಪಾರ್ಟ್ನರ್ಶಿಪ್ ಮಾಡಿದರು. ಇಬ್ಬರೂ ಹಾಫ್ ಸೆಂಚುರಿ ಬಾರಿಸಿದರು. ಇದರಿಂದಾಗಿ ಟೀಮ್ ಇಂಡಿಯಾ 265 ರನ್ಗಳ ಟಾರ್ಗೆಟ್ ನೀಡಲು ಸಾಧ್ಯವಾಯಿತು. ಅದು ಸಾಧಾರಣ ಟಾರ್ಗೆಟ್ ಆಗಿತ್ತು. ಇದನ್ನು ಶ್ರೀಲಂಕಾ ತಂಡ ಕೂಡ ಚೆನ್ನಾಗಿಯೇ ಬೆನ್ನಟ್ಟಿತು. ಆದರೆ ರನ್ಗಳು ಬರುತ್ತಿದ್ದ ಹಾಗೆಯೇ ವಿಕೆಟ್ಗಳು ಕೂಡ ಬೀಳುತ್ತಾ ಹೋದವು. ಇದರಿಂದಾಗಿ ಟೀಮ್ ಇಂಡಿಯಾ ಕೂಡ ಮ್ಯಾಚ್ನಿಂದ ಹೊರಗುಳಿಯಲಿಲ್ಲ. ಕೊನೆಯ 10 ಬಾಲ್ನಲ್ಲಿ 10 ರನ್ ಬೇಕಾಗಿತ್ತು. ಆದರೆ ಅರ್ಷದ್ ಖಾನ್ ಒಂದು ಅದ್ಭುತ ಓವರ್ ಬೌಲಿಂಗ್ ಮಾಡಿ ಶ್ರೀಲಂಕಾವನ್ನು 265 ರನ್ಗಳಿಗೆ ನಿಯಂತ್ರಿಸಿದರು ಮತ್ತು ಈ ರೀತಿಯಾಗಿ ಪಂದ್ಯವು ಸೂಪರ್ ಓವರ್ಗೆ ತಲುಪಿತು. ಈ ಹಂತದಲ್ಲಿ ತುಂಬಾ ಇಂಟರೆಸ್ಟಿಂಗ್ ಆದ ಒಂದು ಘಟನೆ ನಡೆಯಿತು ಸ್ನೇಹಿತರೆ. ಅಂಪೈರ್ಗಳ ಪ್ರಕಾರ ಸೂಪರ್ ಓವರ್ ಮಾಡಬಾರದಿತ್ತು, ಯಾಕೆಂದರೆ ಬೆಳಕು ತುಂಬಾ ಕಡಿಮೆಯಾಗುತ್ತಾ ಇತ್ತು ಮತ್ತು ಇದು ಡೇ ನೈಟ್ ಮ್ಯಾಚ್ ಆಗಿರದ ಕಾರಣ ಫ್ಲಡ್ ಲೈಟ್ಸ್ ಕೂಡ ಆನ್ ಆಗಿರಲಿಲ್ಲ. ಆದರೆ ಭಾರತದ ನಾಯಕ ತಿಲಕ್ ವರ್ಮಾ ಇದಕ್ಕೆ ಒಪ್ಪಲು ಸಿದ್ಧರಿರಲಿಲ್ಲ. ತಂಡ ಖಂಡಿತ ಗೆಲ್ಲುತ್ತದೆ ಎಂದು ಅವರಿಗೆ ಅನಿಸುತ್ತಿತ್ತು. ಹಾಗಾಗಿ ಅವರು ಅಂಪೈರ್ ಮೇಲೆ ಸೂಪರ್ ಓವರ್ಗಾಗಿ ಒತ್ತಾಯ ಮಾಡಿದರು. ಅಂಪೈರ್ ಮೊದಲು ಬೇಡ ಎಂದರು. ಆದರೆ ನಂತರ ಮತ್ತೊಮ್ಮೆ ಲೈಟ್ ಚೆಕ್ ಮಾಡಲಾಯಿತು ಮತ್ತು ಶ್ರೀಲಂಕಾ ತಂಡದ ಜೊತೆಯೂ ಚರ್ಚಿಸಲಾಯಿತು. ಶ್ರೀಲಂಕಾ ತಂಡ ಸೂಪರ್ ಓವರ್ ಆಡಲು ಒಪ್ಪಿಕೊಂಡಾಗ ಸೂಪರ್ ಓವರ್ ಮಾಡೋಣ ಎಂದು ನಿರ್ಧರಿಸಲಾಯಿತು. ಶ್ರೀಲಂಕಾದವರು ಮೊದಲು ಬ್ಯಾಟಿಂಗ್ ಮಾಡಲು ಬಂದರು. ಸೂಪರ್ ಓವರ್ ಅನ್ನು ಅರ್ಷದ್ ಖಾನ್ ಅವರೇ ಬೌಲಿಂಗ್ ಮಾಡಿದರು. ಆರಂಭದಲ್ಲಿ ಅರ್ಷದ್ ಖಾನ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡುತ್ತಿದ್ದರು. ಆದರೆ ನಂತರ ಅವರಿಗೆ ಒಂದು 6 ಬಿದ್ದಾಗ ಓವರ್ ದೊಡ್ಡದಾಯಿತು ಮತ್ತು ಅವರ ಲೆಂತ್ ತಪ್ಪಿಹೋಯಿತು ಮತ್ತು ಮುಂದಿನ ಬಾಲ್ ಅವರು ನೋ ಬಾಲ್ ಹಾಕಿದರು. ಅದರಲ್ಲಿ 2 ರನ್ ಬಂದವು. ಈಗ ಈ ನೋ ಬಾಲ್ ಕೂಡ ಸಾಕಷ್ಟು ಕಾಂಟ್ರವರ್ಷಿಯಲ್ ಆಗಿ ಉಳಿಯಿತು. ಯಾಕೆಂದರೆ ಅಂಪೈರ್ ಮೊದಲು ಇದನ್ನು ಔಟ್ ಎಂದು ನೀಡಿದರು. ಆದರೆ ನಂತರ ರಿಪ್ಲೇ ನೋಡಿ ಅವರಿಗೆ ಇದು ಅಬೋವ್ ವೆಸ್ಟ್ ಹೈಟ್ ಸೊಂಟದ ಮೇಲಿನ ಎತ್ತರದ ನೋ ಬಾಲ್ ಆಗಿರಬಹುದು ಎಂದು ಅನಿಸಿತು. ಇದೊಂದು ಅತ್ಯಂತ ಕ್ಲೋಸ್ ಕಾಲ್ ಆಗಿದ್ದರೂ ಅಂಪೈರ್ ಶ್ರೀಲಂಕಾದ ಆಟಗಾರನನ್ನು ವಾಪಸ್ ಕರೆದಾಗ ಈ ವಿಷಯ ತಿಲಕ್ ವರ್ಮಾಗೆ ಇಷ್ಟವಾಗಲಿಲ್ಲ ಮತ್ತು ಅವರು ಅಂಪೈರ್ ಜೊತೆ ತುಂಬಾ ಸುದೀರ್ಘವಾಗಿ ವಾಗ್ವಾದ ನಡೆಸಿದರು. ಅಂದರೆ ಓವರ್ ಮುಗಿಯಲು ತಗುಲಿದ ಸಮಯಕ್ಕಿಂತ ಹೆಚ್ಚು ಸಮಯ ತಿಲಕ್ ವರ್ಮಾ ಮತ್ತು ಅಂಪೈರ್ ನಡುವೆ ವಾಗ್ವಾದ ನಡೆದಿದೆ. ನೆನಪಿಡಿ, ಇದೆಲ್ಲವೂ ನಡೆದಿದ್ದು ನ್ಯಾಚುರಲ್ ಲೈಟ್ ಈಗಾಗಲೇ ಕಡಿಮೆಯಾಗುತ್ತಿದ್ದಾಗ ಮತ್ತು ಸೂಪರ್ ಓವರ್ನಲ್ಲಿ ಇಂಡಿಯಾಗೆ ಗೆಲ್ಲಲು 17 ರನ್ ಬೇಕಾಗಿತ್ತು. ಭಾರತದ ಪರವಾಗಿ ಬ್ಯಾಟಿಂಗ್ ಮಾಡಲು ಸೂರ್ಯಾಂಶ್ ಶೆಡ್ಗೆ ಮತ್ತು ವೈಭವ್ ಸೂರ್ಯವಂಶಿ ಬಂದರು. ಇಬ್ಬರ ಹೆಸರಲ್ಲೂ ಸೂರ್ಯ ಎಂದೇ ಇತ್ತು. ಆದರೆ ಆಕಾಶದಲ್ಲಿ ಸೂರ್ಯ ಇರಲಿಲ್ಲ, ಅಂದರೆ ಕತ್ತಲಾಗುತ್ತಾ ಇತ್ತು. ಬಹುಶಃ ಇದೇ ಕಾರಣಕ್ಕಾಗಿ ಟೀಮ್ ಇಂಡಿಯಾಗೆ ಈ 17 ರನ್ ಮಾಡಲು ಕಷ್ಟವಾಗುತ್ತಿತ್ತು.